ಬೆಂಗಳೂರಿನಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಭೀಕರವಾಗಿ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಯಾವ ಕಾರಣಕ್ಕೆ ಯಾರು ಕೊಲೆ ಮಾಡಿದ್ರು ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಬೆಂಗಳೂರಿನಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ ಹತ್ಯೆ ಅಂತೆ. ಸಹಜವಾಗಿ ದ್ವೇಷಗಳು ಇರುತ್ತೆ. ಶಿವಕುಮಾರ್ ಅಲಿಯಾಸ್ ಬಿಕ್ಲು ಶಿವ 40 ವರ್ಷ ಹತ್ಯೆಗೊಳಗಾಗಿರುವ ರೌಡಿ ಶೀಟರ್ ಅಂತ ಹೇಳಲಾಗ್ತಾ ಇದೆ. ಹಲ್ಸೂರು ಕೆರೆ ಬಳಿ ಆತನ ಮನೆಯ ಮುಂದೆಯೇ ಆತನನ್ನ ಮರ್ಡರ್ ಮಾಡಲಾಗಿದೆ. ಮನೆ ಹೊರಗಡೆ ನಿಂತಿದ್ದಾಗ ದುಷ್ಕರ್ಮಿಗಳು ಬಂದು ದಾಳಿ ಮಾಡಿದ್ದಾರೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ದುಷ್ಕರ್ಮಿಗಳು. ಕಾರ್ನಲ್ಲಿ ಬಂದ 4-5 ದುಷ್ಕರ್ಮಿಗಳು ಈ ರೀತಿ ದಾಳಿ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸ್ಥಳಕ್ಕೆ ಭಾರತೀನಗರ ಪೊಲೀಸರು ಡಿಸಿಪಿ ಡಿ ದೇವರಾಜು ಅವರು ಕೂಡ ಭೇಟಿ ಕೊಟ್ಟಿದ್ದಾರೆ. ಜಂಟಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ರರಿಂದಲೂ ಕೂಡ ಪರಿಶೀಲನೆ ಆಗ್ತಾ ಇದೆ. ಕೊಲೆ ಪ್ರಕರಣದಲ್ಲಿ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ತಳುಕು ಹಾಕಿಕೊಂಡಿದೆ. ಜಮೀನು ವಿಚಾರಕ್ಕೆ ಈ ಹಿಂದೆ ಗಲಾಟೆ ಆಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆಗಿರಬಹುದು ಅಂತ ಭೈರತಿ ಬಸವರಾಜ್ ಮತ್ತು ಗ್ಯಾಂಗ್ ಬೆದರಿಕೆ ಹಾಕಿತ್ತು ಅಂತ ದೂರು ಕೂಡ ಕೊಟ್ಟಿದ್ದಾರಂತೆ. ಇದೇ ವಿಷಯಕ್ಕೆ ರೌಡಿ ಶೀಟರ್ ಶಿವಪ್ರಕಾಶ್ ಕೊಲೆ ಆಗಿರುವ ಶಂಕೆ ಸದ್ಯ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಖಂಡಿತ ಇರುತ್ತೆ ಹಳೆ ದ್ವೇಷ ಏನಾದರೂ, ಬಟ್ ಆ ಹಳೆ ದ್ವೇಷ ಏನು ಅಂತ ಪೊಲೀಸರು ಪ್ರಾಥಮಿಕವಾಗಿ ತನಿಖೆ ಮಾಡಿದಾಗ ಇದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಒಂದು ಟೀಮ್ ಬಂದು ಬೆದರಿಕೆ ಹಾಕಿತ್ತು ಅಂತ ಅದರಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಅವರ ಹೆಸರು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಈ ಕೊಲೆ ಪ್ರಕರಣದಲ್ಲಿ. ಬಟ್ ಅವರ ಪಾತ್ರ ಏನು, ನಿಜಕ್ಕೂ ಅವರು ಇನ್ವಾಲ್ವ್ ಆಗಿದ್ರ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪೊಲೀಸರ ತನಿಖೆಯಿಂದಲೇ ಉತ್ತರ ಸಿಗಬೇಕು. ಬಟ್ ಸದ್ಯಕ್ಕೆ ಪ್ರಾಥಮಿಕವಾಗಿ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೌಡಿ ಶೀಟರ್ ಶಿವಕುಮಾರ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ ಅನ್ನೋದು ಸದ್ಯ ಇರುವಂತಹ ಮಾಹಿತಿ. பிடுங்க முடியல என்ன பண்ற நீ உங்க அம்மா இங்க வேலை பண்ற நான் மூஞ்சித பாத்துறேன். ஐ ரவி கொஞ்சம் ಕೆಲಸ ಮಾಡಿ ನೀನು பாத்துறேன். நான் அம்மா இவரு சொல்றாரா அம்மா டான் ಅಂತ என்ன பின்ன பின்ன ஐ ಕೆಲಸ ಮಾಡಿ ನೀನು நம்ம நீ நான் சுண்ணி எங்க வந்து பேசிட்டு ரவுடி ஆகிடியா வந்து ரவுடி நான் சொல்லல இதெல்லாம் வந்து இந்த ஏரியாக்கு ஆல்டிங் இருக்கு. இந்த ஏரியாக்கு திரும்பி பேசாத நீ ஏன் சொல்றது ஒரு பிசினஸ்மேன். ஏய் அம்மா நான் இப்போ அம்மா ஒரு ஃப்ரெண்ட்ன்றதால உனக்கு பிடுங்க முடியல என்ன பண்ற நீ உங்க அம்மா இங்க வேலை பண்ற நான் மூஞ்சித பாத்துறேன். ஐ ரவி கொஞ்சம் ಕೆಲಸ ಮಾಡಿ ನೀನು பாத்துறேன். நான் அம்மா இவரு சொல்றாரா அம்மா டான் ಅಂತ என்ன பின்ன பின்ன ஐ ಕೆಲಸ ಮಾಡಿ ನೀನು அம்மா நீ நான் சுண்ணி எங்க வந்து பேசிட்டு ரவுடி ஆகிடியா வந்து ரவுடி நான் சொல்லல இதெல்லாம் வந்து இந்த ஏரியாக்கு ஆல்டிங் இருக்கு. இந்த ஏரியாக்கு திரும்பி பேசாத நீ ஏன் சொல்றது ஒரு பிசினஸ்மேன். ஏய் அம்மா நான் இப்போ அம்மா ஒரு ஃப்ரெண்ட்ன்றதால